ನಮಸ್ಕಾರ ವೀಕ್ಷಕರೇ. ಬಿಹಾರ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಎನ್ಡಿಎಗೆ ಪೂರಕವಾಗೋ ಬೆಳವಣಿಗೆಗಳು ಆಗ್ತಾ ಇದ್ರೆ ಆರ್ಜೆಡಿಗೆ ಮಾರಕವಾಗೋ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಬಿಹಾರದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಖಡಕ್ ಆಗಿ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಹಿಂದೆಯೂ ಬಿಹಾರದಲ್ಲೇ ಈ ವಿಚಾರದ ಬಗ್ಗೆ ಮಾತನಾಡಿದ್ರು. ಈಗ ಮತ್ತೆ ಅದನ್ನೇ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಈ ಹೊಸ ಮಿಷನ್ಗೆ ತಯಾರಿ ನಡೆದಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಆದ್ರೆ ಇನ್ನೊಂದು ದಿಕ್ಕಿಂದ ಸುಪ್ರೀಂ ಕೋರ್ಟ್ ಇದಕ್ಕೆ ಅಡ್ಡಗಾಲು ಹಾಕ್ಬೋದಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಬಿಹಾರವನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಅಳೆದು ತೂಗಿ ಹೆಜ್ಜೆ ಇಡ್ತಾ ಇರೋ ಬಿಜೆಪಿ ಈಗ ಮಿತ್ರರ ಜೊತೆಗಿನ ಸೀಟ್ ಶೇರಿಂಗ್ ಮಾಡಿ ಮುಗಿಸಿದೆ. ಎನ್ಡಿಎ ಸೀಟ್ ಫಾರ್ಮುಲಾ ಸರಿಯಾಗಿದೆ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ. ಇದರ ಬೆನ್ನಲ್ಲೇ ನಿತೀಶ್ ಕುಮಾರ್ ಮೋದಿಗೆ ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ. ಈ ಮಧ್ಯೆ ಇಂಡಿ ಒಕ್ಕೂಟದ ನಾಯಕರೆಲ್ಲ ಮೆಲ್ಲಗೆ ಮೋದಿ ಬಳಗದತ್ತ ಬರ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2024 ಬಳಿಕ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ನಡೆದಿವೆ. ಬಹುತೇಕ ರಾಜ್ಯಗಳನ್ನ ಬಿಜೆಪಿ ಗೆದ್ದಿದೆ. ಮಹಾರಾಷ್ಟ್ರ ಸೇರಿದಂತೆ ಎಲ್ಲಾ ರಾಜ್ಯಗಳ ಚುನಾವಣೆಗೂ ಅದರದ್ದೇ ಆದ ಮಹತ್ವ ಇತ್ತು. ಅಲ್ಲಿಯ ಗೆಲುವು ರಾಷ್ಟ್ರ ಮಟ್ಟದಲ್ಲಿ ಪರಿಣಾಮ ಬೀರುವಂತ ಚುನಾವಣೆಗಳೇ ಆಗಿದ್ವು. ಬಿಹಾರ ಕೂಡ ಇದೇ ರೀತಿ ಅನ್ನೋ ವಾತಾವರಣ 6 ತಿಂಗಳ ಹಿಂದೆ ಇತ್ತು. ಆದ್ರೆ ಈಗ ಬಿಹಾರದ ಚಿತ್ರಣ ಬೇರೆ ರೀತಿಯೇ ಇದೆ. ಹಲವು ರಾಷ್ಟ್ರ ಮಟ್ಟದ ವಿಚಾರಗಳಿಗೆ ಬಿಹಾರ ವೇದಿಕೆ ಆಗಿದೆ ಅನ್ನೋದು ನಿಮಗೆ ಗೊತ್ತಿರೋದೆ. ಎಸ್ಐಆರ್ ಪ್ರಕ್ರಿಯೆ ಮಾಡಿರೋದು ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೆ ಭಯಪಟ್ಟು ವೋಟ್ ಚೋರಿ ಆರೋಪ ಮಾಡ್ತಾ ಇರೋದನ್ನ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಬಿಹಾರದ ವಿಚಾರಕ್ಕೆ ಕರ್ನಾಟಕವನ್ನು ಸೇರಿಸಿ ವೋಟ್ ಚೋರಿ ಆರೋಪ ಮಾಡಿದ್ದು ಈಗ ಫೇಲ್ ಆಗಿದೆ. ಈಗ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರಧಾನಿ ಮೋದಿ ಗುದ್ದು ಕೊಡ್ತಾ ಇದ್ದಾರೆ. ಬಿಹಾರದಲ್ಲಿ ವೋಟ್ ಚೋರಿ ಆರೋಪ ಮಾಡಿಕೊಂಡು ರ್ಯಾಲಿ ಮಾಡಿದ ರಾಹುಲ್ ಹಾಗೂ ಇಂಡಿ ಒಕ್ಕೂಟಗಳಿಗೆ ವಾರ್ನಿಂಗ್ ಕೊಟ್ಟಿರೋ ಮೋದಿ ದೇಶದಲ್ಲಿ ಡೆಮೋಗ್ರಫಿ ಮಿಷನ್ ಮಾಡೋದು ಗ್ಯಾರಂಟಿ ಅಂತ ಗಟ್ಟಿ ದನಿಯಲ್ಲಿ ಹೇಳಿದ್ದಾರೆ. ಭಾರತದಲ್ಲಿ ಅಕ್ರಮ ವಲಸಿಗರಿದ್ದಾರೆ, ಇಡೀ ಭಾರತವನ್ನ ಹರಡಿಕೊಂಡಿದ್ದಾರೆ, ಇವರನ್ನ ಆಚೆ ಕಳಿಸ್ಬೇಕು ಅನ್ನೋ ಮಾತುಗಳು ಜನರಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಅದು ಹೇಗೆ, ಎಲ್ಲಿ, ಯಾವಾಗ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ಆ ಸಂಕಲ್ಪವನ್ನ ಬಿಹಾರದಲ್ಲೇ ತೊಡಲಾಗಿದೆ. ಈ ಹಿಂದೆ ಬಿಹಾರಕ್ಕೆ ವಿಸಿಟ್ ಕೊಟ್ಟಾಗಲೂ ಪ್ರಧಾನಿ ಮೋದಿ ಡೆಮೋಗ್ರಫಿ ಮಿಷನ್ ಬಗ್ಗೆ ಹೇಳಿದ್ರು. ಈಗ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್, ಆರ್ಜೆಡಿ ಹಾಗೂ ಅವರ ಎಕೋಸಿಸ್ಟಮ್ ವಿದೇಶದಿಂದ ಬಂದಿರೋ ನುಸುಳುಕೋರರನ್ನ ಉಳಿಸ್ಕೊಳ್ಳೋದಕ್ಕೆ ನಿಂತಿದ್ದಾರೆ. ಅದಕ್ಕಾಗಿ ನಾಚಿಕೆ ಬಿಟ್ಟು ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಪೂರ್ವಾಂಚಲದಲ್ಲಿ ನಿಂತು ಹೇಳ್ತೀನಿ, ಆರ್ಜೆಡಿ ಹಾಗೂ ಕಾಂಗ್ರೆಸ್ನವರು ಸರಿಯಾಗಿ ಕಿವಿ ತೆರೆದು ಕೇಳಿಸ್ಕೊಳ್ಳಿ. ಯಾರೇ ಅಕ್ರಮವಾಗಿ ಭಾರತದ ಒಳಗೆ ನುಸುಳಿ ಬಂದಿರಲಿ, ಅವರನ್ನ ಆಚೆ ಕಳಿಸುವುದು ಶತಸಿದ್ಧ. ಅಕ್ರಮ ವಲಸಿಗರನ್ನ ಹೊರದಬ್ಬೋದು ಎನ್ಡಿಎ ಸರ್ಕಾರದ ಜವಾಬ್ದಾರಿ. ಯಾವುದೇ ನಾಯಕರು ನುಸುಳಿ ಬಂದವರ ರಕ್ಷಣೆಗೆ ನಿಲ್ತೀವಿ ಅಂತ ಮುಂದೆ ಬರ್ಬೋದು. ಆದ್ರೆ ನೀವೇನೇ ಪ್ರಯತ್ನ ಮಾಡಿದ್ರು ನುಸುಳುಕೋರರನ್ನ ಆಚೆ ಕಳಿಸೋ ಕೆಲಸ ಆಗೇ ಆಗುತ್ತೆ, ಮಾಡೇ ಮಾಡ್ತೀವಿ. ಇನ್ನೊಂದು ಸಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಭಾರತದಲ್ಲಿ ಭಾರತದ ಕಾನೂನೇ ನಡೆಯೋದು. ಯಾರ್ಯಾರದ್ದೋ ಅಭಿಪ್ರಾಯಗಳು ಇಲ್ಲಿ ನಡೆಯೋದಿಲ್ಲ. ನಿಮಗೆ ಇಷ್ಟ ಬಂದ ಹಾಗೆ ನಿಯಮಗಳನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಡೆಮೋಗ್ರಫಿ ಮಿಷನ್ ದೊಡ್ಡ ಮಟ್ಟದಲ್ಲಿ ನಡೆಯೋದು ಶತಸಿದ್ಧ. ಇದು ಮೋದಿಯ ಗ್ಯಾರಂಟಿ ಅಂತ ಬಿಹಾರ ಜನತೆಗೆ ಪ್ರಾಮಿಸ್ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಬೇಕಾದ ಎಲ್ಲಾ ಕೆಲಸಗಳು ಶುರುವಾಗಿದೆ, ಎಲ್ಲವೂ ನಡೀತಾ ಇದೆ. ದೇಶ ಇದರ ಫಲಿತಾಂಶ ಹೇಗಿರುತ್ತೆ ಅನ್ನೋದನ್ನ ನೋಡುತ್ತೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಬಿಹಾರ, ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಿದೆ ಅನ್ನೋದನ್ನ ಕೂಡ ಮೋದಿ ಮೆನ್ಷನ್ ಮಾಡಿದ್ದಾರೆ. ಬಿಹಾರದಲ್ಲಿ ಸದ್ಯ ಎಸ್ಐಆರ್ ಪ್ರಕ್ರಿಯೆ ಮುಗಿದಿದ್ದು ಎಲೆಕ್ಷನ್ ನಲ್ಲಿ ಅಕ್ರಮ ಸಂತತಿಗಳು ಭಾಗಿಯಾಗದಂತೆ ತಡೆಯೋ ಕೆಲಸ ಆಗಿದೆ. ಅಸ್ಸಾಂನಲ್ಲಿ ಖುದ್ದು ಹಿಮಂತ್ ಬಿಸ್ವಾ ಸರ್ಮಾ ಖಡಕ್ ಆಗಿ ಅಕ್ರಮ ವಲಸಿಗರ ವಿರುದ್ಧ ನಿಂತಿದ್ದಾರೆ. ಮುಲಾಜೆ ಇಲ್ಲದೆ ಆಚೆ ಕಳಿಸ್ತಾ ಇದ್ದಾರೆ. ಈಗ ದೊಡ್ಡ ಚಾಲೆಂಜ್ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಅಲ್ಲೂ ಕೂಡ ಈಗ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದ್ದು ಈಗಾಗಲೇ ಸಾಕಷ್ಟು ನಕಲಿ ವೋಟ್ಗಳನ್ನ ತೆಗೆದು ಹಾಕಲಾಗಿದೆ. ಆದ್ರೆ ಅಲ್ಲಿರೋದು ಮಮತಾ ಬ್ಯಾನರ್ಜಿ ಆಗಿರೋದ್ರಿಂದ ಒಂದು ವೇಳೆ ತಮಗೆ ಹಿನ್ನಡೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಯಾವ ಕೆಲಸ ಮಾಡಿಸೋದಕ್ಕೂ ಹೇಸೋದಿಲ್ಲ ಅನ್ನೋದನ್ನ ಜನ ಹೇಳ್ತಾರೆ. ಆದ್ರಿಂದ ಬಂಗಾಳದಲ್ಲಿ ಏನೇ ಶುದ್ಧೀಕರಣ ಆಗೋದಾದ್ರೂ ಸರ್ಕಾರ ಬದಲಾಗದೆ ಸಾಧ್ಯವಿಲ್ಲ ಅನ್ನೋದು ಬಹುತೇಕ ಭಾರತೀಯರ ಅಭಿಪ್ರಾಯ. ಇನ್ನು ಮೋದಿ ಹೇಳಿದಂತೆ ಡೆಮೋಗ್ರಫಿ ಮಿಷನ್ ಅಂದ್ರೆ ಅದರಲ್ಲಿ 3 ಪ್ರಕ್ರಿಯೆ ನಡೆಯುತ್ತೆ. ಒಂದು ಸಿಐಎ ಹಾಗೂ ಎನ್ಆರ್ಸಿ, ಇನ್ನೊಂದು ಇಮಿಗ್ರೇಷನ್ ಅಂಡ್ ಫಾರಿನ್ ಲಾ, ಮತ್ತೊಂದು ಎಸ್ಐಆರ್ ಪ್ರಕ್ರಿಯೆ. ಇದೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ ಅನ್ನೋದನ್ನ ಹಿಂದಿನ ಹಲವು ಎಪಿಸೋಡ್ಗಳಲ್ಲಿ ನಾವು ಹೇಳಿದ್ವಿ. ಈ 3 ಯಶಸ್ವಿಯಾಗಿ ನಡೀತು ಅಂದ್ರೆ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಕಾರ್ಯ ಯಶಸ್ವಿ ಆಗುತ್ತೆ. ಈ ಹಿಂದೆ ಇಮಿಗ್ರೇಷನ್ ಅಂಡ್ ಫಾರಿನ್ ಲಾಗೆ 100 ತೊಡಕಿತ್ತು. ಆದ್ರೆ ಈಗ ಅದನ್ನ ಅಮೆಂಡ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಫುಲ್ ಪವರ್ ಕೊಟ್ಟಿರೋದ್ರಿಂದ ಇನ್ನಷ್ಟು ಪರಿಣಾಮಕಾರಿಯಾಗಿ ಆ ಪ್ರಕ್ರಿಯೆಗಳು ನಡೆಯುತ್ತವೆ. ಇದರ ಜೊತೆಗೆ ಎಸ್ಐಆರ್ ಅಂದಾಗ 100ಕ್ಕೆ 100 ರಿಸಲ್ಟ್ ಅನ್ನೋದನ್ನ ನಿರೀಕ್ಷಿಸಲಾಗಿತ್ತು. ಆದ್ರೆ ಈಗ ಎಸ್ಐಆರ್ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ತಡೆ ಹಾಕೋ ಬಗ್ಗೆ ಸಿಗ್ನಲ್ ಸಿಗ್ತಾ ಇದೆ. ಈ ಕುರಿತಂತೆ ಹಿಂದಿನ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಇಡೀ ಭಾರತದಲ್ಲಿ ಈ ಪ್ರಕ್ರಿಯೆ ನಡೆಸದಂತೆ ಆದೇಶ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಆದ್ರೆ ಜನ ಹೇಳ್ತಾ ಇರೋದು, ಯಾವ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದ್ದಾರೆ, ಇದರಿಂದ ಭಾರತಕ್ಕೆ ಏನು ಪ್ರಯೋಜನ, ಇದೆಲ್ಲವನ್ನ ತಿಳಿಯದೆ ಈ ರೀತಿ ತೀರ್ಪು ಕೊಡುವುದು ಎಷ್ಟು ಸರಿ ಅಂತ. ದೊಡ್ಡ ಮಟ್ಟದಲ್ಲಿ ಜನರ ಸಂಪರ್ಕಿಸೋ ಕೆಲಸ ಅಂದಾಗ ಒಂದಷ್ಟು ತಾಂತ್ರಿಕ ದೋಷಗಳು ಆಗೋ ಸಾಧ್ಯತೆ ಇರುತ್ತೆ.
ಅದನ್ನ ಸರಿಪಡಿಸೋದಕ್ಕೆ ಎಲೆಕ್ಷನ್ ಕಮಿಷನ್ ಬದ್ಧವಾಗಿದೆ. ಹೀಗಿರುವಾಗ ಸುಪ್ರೀಂ ಕೋರ್ಟ್ ಈ ರೀತಿ ಎಚ್ಚರಿಸಿದ್ದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಅಕ್ರಮ ವಲಸಿಗರ ಸಮಸ್ಯೆ ತಾರಕಕ್ಕೆ ಏರಿರೋ ಹೊತ್ತಲ್ಲಿ ದೇಶದ್ರೋಹಿ ಅಂತ ಬಹುತೇಕರಿಂದ ಗುರುತಿಸಲ್ಪಡೋ ಕಾಂಗ್ರೆಸ್ನ ಕನ್ನಯ್ಯ ಇದೇ ವಿಚಾರಕ್ಕೆ ಕೇಂದ್ರದ ಕಾಲೆಳೆಯೋದಕ್ಕೆ ಹೋಗಿ ಮತ್ತೆ ಜನರ ಎಂಜಲಿಗೆ ಗುರಿಯಾಗಿದ್ದಾರೆ. ಅಕ್ರಮ ವಲಸಿಗರು ಭಾರತದ ಒಳಗೆ ಬರ್ತಾ ಇರೋದು ಹೇಗೆ? ಅವರೇನು ಡೌನ್ಲೋಡ್ ಆಗ್ತಾ ಇದ್ದಾರಾ ಅಥವಾ ಟಿಕ್ ಟಾಕ್ ನಿಂದ ಉದುರಿ ಬರ್ತಾ ಇದ್ದಾರಾ? ಗಡಿಯಲ್ಲಿ ತಡೆಯಬೇಕಾದವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕನ್ನಯ್ಯನ ಪ್ರಶ್ನೆ. ಇದಕ್ಕೆ ಜನರಿಂದ ಬರ್ತಾ ಇರೋ ಮೊದಲ ಉತ್ತರ, ದೇಶದಲ್ಲಿ ಇರುವವರೆಲ್ಲರೂ ದೇಶ ಪ್ರೇಮಿಗಳೇ ಆಗಿದ್ದಿದ್ರೆ ಗಡಿ ಗಟ್ಟಿ ಇರ್ತಾ ಇತ್ತು. ಕನ್ನಯ್ಯನಂತವರಿಗೂ ದೇಶದಲ್ಲಿ ಜಾಗ ಇರುವಾಗ ಇದನ್ನ ಆರೋಪಿಸುವುದು ಎಷ್ಟು ಸರಿ ಅಂತ. ಅಲ್ಲದೆ ನುಸುಳಿ ಬರ್ತಾ ಇರೋ ಕಾರಣಕ್ಕೆ ಅವರನ್ನೆಲ್ಲ ಅಕ್ರಮ ಅಂತ ಕರಿತಾ ಇರೋದು. ಚಪ್ಪಾಳೆ ಬರುತ್ತೆ ಅಂತ ಅರ್ಥವಿಲ್ಲದ ಮಾತಾಡಿದ್ರೆ ಹೀಗೆ ಆಗೋದು ಅಂತ ಜನರು ಚಾಟಿ ಬೀಸ್ತಾ ಇದ್ದಾರೆ. ಇನ್ನು ಇತ್ತ ಬಿಹಾರದಲ್ಲಿ ಎನ್ಡಿಎ ಸೀಟ್ ಶೇರಿಂಗ್ ಸಂಬಂಧ ಮಾಹಿತಿಗಳು ಹರಿದಾಡ್ತಾ ಇವೆ. ದೈನಿಕ್ ಜಾಗರಣ್ನಲ್ಲಿ ಬಂದಿರೋ ಮಾಹಿತಿಗಳ ಪ್ರಕಾರ 243 ಸೀಟ್ಗಳ ಪೈಕಿ ಪ್ರಮುಖ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಯು 99 ಸೀಟ್ಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಹಾಕೋ ಸಾಧ್ಯತೆ ಇದೆ. ಇನ್ನೊಬ್ಬ ಪ್ರಮುಖ ಮಿತ್ರ ಅಂದ್ರೆ ಅದು ಚಿರಾಗ್ ಪಾಸ್ವಾನ್. ಅವರ ಎಲ್ಜೆಪಿ ಪಕ್ಷಕ್ಕೆ ಸುಮಾರು 23 ಸೀಟ್ಗಳನ್ನ ನೀಡಲಾಗಿದೆ. ನಂತರ ಎಚ್ಎಎಂಗೆ 12 ಹಾಗೂ ಆರ್ಎಲ್ಎಸ್ಪಿಗೆ 10 ಸೀಟ್ಗಳನ್ನ ನೀಡಲಾಗಿದೆ. ಇದನ್ನ ಫೇರ್ ಅಂತ ರಾಜಕೀಯ ವಲಯದಲ್ಲಿ ಪರಿಗಣಿಸಲಾಗ್ತಾ ಇದೆ. ಬಿಹಾರದಲ್ಲಿ ಬಿಜೆಪಿ ಗಾತ್ರ ಜೆಡಿಯುಗಿಂತ ದೊಡ್ಡದಾಗಿದ್ರೂ ಸಿಎಂ ಸ್ಥಾನ ಹಾಗೂ ಸಮನಾಗಿ 99 ಸೀಟ್ ನೀಡೋ ಮೂಲಕ ಮೈತ್ರಿ ಧರ್ಮವನ್ನ ಪಾಲಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ಈಗ ನಿತೀಶ್ ಕುಮಾರ್ ಮತ್ತೊಮ್ಮೆ ನಾನು ಯಾವತ್ತೂ ಎನ್ಡಿಎಯನ್ನ ಬಿಟ್ಟೋಗೋದಿಲ್ಲ ಅಂತ ಮೋದಿ ಮುಂದೆ ಹೇಳಿದ್ದಾರೆ. ಇನ್ನು ಯುವ ನಾಯಕ ಆಗಿದ್ರೂ ಚಿರಾಗ್ ಪಾಸ್ವಾನ್ ಸಾಮರ್ಥ್ಯವನ್ನ ಕಡೆಗಣಿಸದೆ ತಕ್ಕಷ್ಟು ಸೀಟ್ಗಳನ್ನ ನೀಡಲಾಗಿದೆ. ಇನ್ನೊಂದು ದಿಕ್ಕಲ್ಲಿ ಆರ್ಜೆಡಿ ಮೈತ್ರಿಕೂಟವನ್ನು ನೋಡಿದ್ರೆ ಎಲ್ಲಾ ಕ್ಷೇತ್ರದಲ್ಲೂ ನಮ್ಮದೇ ಅಭ್ಯರ್ಥಿಗಳೇ ಇರ್ತಾರೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಅದಾದ ಬಳಿಕ ಯಾವ ಅಪ್ಡೇಟ್ ಕೂಡ ಆ ಕಡೆಯಿಂದ ಬಂದಿಲ್ಲ. ಆರ್ಜೆಡಿ ಮೈತ್ರಿ ಈಗಾಗಲೇ ಸೋಲೊಪ್ಪಿಕೊಂಡು ವಿಪಕ್ಷದಲ್ಲಿ ಮುಂದುವರಿಯೋದಕ್ಕೆ ರೆಡಿ ಆಗಿದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಟಿವೆ. ಏನೋ ಆರ್ಜೆಡಿ ಮೈತ್ರಿ ಹಳ್ಳ ಹತ್ತಿದೆ ಅನ್ನೋದಕ್ಕೆ ಉದಾಹರಣೆ ಅನ್ನೋ ಹಾಗೆ ಇನ್ನೊಂದು ಬೆಳವಣಿಗೆ ನಡೆದಿದೆ. ಅದು ಇಂಡಿ ಮೈತ್ರಿಕೂಟದಲ್ಲಿದ್ದ ಪಪ್ಪು ಯಾದವ್ ಪ್ರಧಾನಿ ಮೋದಿ ಇದ್ದ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು. ಅಲ್ಲದೆ ಮೋದಿ ಜೊತೆಗೆ ಮಾತುಕತೆ ನಡೆಸಿರೋ ದೃಶ್ಯಗಳು ಕೂಡ ವೈರಲ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಮಾತನಾಡಿರೋ ಪಪ್ಪು, ಸೀಮಾಂಚಲ ಹಾಗೂ ಪೂರ್ಣಿಯ ಅಭಿವೃದ್ಧಿಗೆ ಪ್ರಧಾನಿ ಮೋದಿ ಹೆಜ್ಜೆ ಇಡ್ತಾ ಇದ್ದಾರೆ. ನನಗೆ ನಮ್ಮ ಪ್ರಾಂತ್ಯದ ಅಭಿವೃದ್ಧಿ ಬಹಳ ಮುಖ್ಯ. ಆದ್ರಿಂದ ಅಭಿವೃದ್ಧಿ ಕೆಲಸಗಳಿಗೆ ನಾನು ಯಾವಾಗ್ಲೂ ಜೊತೆಗಿರ್ತೀನಿ, ಬೆಂಬಲ ಕೊಡ್ತೀನಿ ಅನ್ನೋದನ್ನ ಹೇಳಿದ್ದೀನಿ ಅಂತ ತಿಳಿಸಿದ್ದಾರೆ. ವಿಷಯ ಏನಂದ್ರೆ, ಕಳೆದ ಕೆಲ ದಿನಗಳ ಹಿಂದೆ ಆರ್ಜೆಡಿ ಹಾಗೂ ಕಾಂಗ್ರೆಸ್ ಜಂಟಿ ರ್ಯಾಲಿ ವೇಳೆ ಓಪನ್ ಜೀಪ್ ಅನ್ನ ಏರೋದಕ್ಕೆ ಪಪ್ಪುಗೆ ಅವಕಾಶ ಕೊಟ್ಟಿರಲಿಲ್ಲ. ಸೆಕ್ಯೂರಿಟಿಗಳು ಅವರನ್ನ ತಳ್ಳಿದ್ದು ದೊಡ್ಡ ಸುದ್ದಿಯಾಗಿ ಅವರಿಗೆ ಮುಖಭಂಗ ತಂದಿತು. ಅದಾದ ಬಳಿಕ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದ ಪಪ್ಪು ಯಾದವ್ ಈಗ ಮೋದಿ ಸಮಾವೇಶದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಲ್ಲಿಗೆ ಆರ್ಜೆಡಿ ಮೈತ್ರಿ ಭವಿಷ್ಯ ಗೊತ್ತಾಗಿ ಇತ್ತ ಜಂಪ್ ಹೊಡೆದಿದ್ದಾರಾ ಅನ್ನೋ ಮಾತುಕತೆ ಕೂಡ ನಡೀತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.